ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ವಿಕೆ ಡಿಜಿಟಲ್ ನ್ಯೂಸಲ್ಲಿ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದೇನೆ. ಎಸ್ಪೆಷಲಿ ನಾನು ಆ್ಯಂಕರಿಂಗ್ ಮಾಡಿರುವಂಥದ್ದು, ಹೋಸ್ಟಿಂಗ್ ಮಾಡಿರುವಂಥದ್ದೆಲ್ಲ ವಿಭಿನ್ನವಾದಂತಹ ಪ್ರಯೋಗಗಳು. ಈ ವಿಕೆ ಡಿಜಿಟಲ್ ನ್ಯೂಸ್ ಚಾನಲ್ ಹೊಸದಾಗಿ ಶುರುವಾದಾಗ ನಾವು ಕೆಲವು ಬಾಲ ಪ್ರತಿಭೆಗಳನ್ನು ನಿಮಗೆ ಪರಿಚಯಿಸಿದ್ವಿ. ಅದೇ ರೀತಿ ಸಾಕಷ್ಟು ಸಮಯದ ನಂತರ ಮತ್ತೊಂದು ಬಾಲ ಪ್ರತಿಭೆಯನ್ನು ನಿಮಗೆಲ್ಲ ಪರಿಚಯಿಸ್ತಾ ಇದ್ದೇವೆ. ಇವತ್ತು ಬಂದಿರುವಂತಹ ಬಾಲ ಪ್ರತಿಭೆ ಹೆಸರು ವೈಭವಶ್ರೀ ಎಸ್ ಅಂತ. ಆಕೆ ಕವನಗಳನ್ನು ಬರೀತಾರೆ. ತುಂಬ ಪ್ರತಿಭಾವಂತ ಒಂದು ಯುವ ಕವಯತ್ರಿ ಅಂತ ಹೇಳ್ಬೋದು. ಕಥೆಗಳನ್ನು ಸಹಿತ ಬರೀತಾರೆ. ಬನ್ನಿ ಅವರನ್ನು ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ. ವೈಭವಶ್ರೀಗೆ ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ತೆ. ಈಗ ಬನ್ನಿ ವೀಕ್ಷಕರೇ, ವೈಭವಶ್ರೀ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಅಂದರೆ ಬೇಸಿಕ್ ವಿಚಾರಗಳನ್ನು ತಿಳಿದುಕೊಳ್ಳೋಣ. ವೈಭವಶ್ರೀ ಅವರೇ, ನೀವೇನು ಓದ್ತಾ ಇದೆಯಮ್ಮ? ನಾನು 7th ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್ನಲ್ಲಿ? ಕ್ಲೂನಿ ಕಾನ್ವೆಂಟ್. ಓಕೆ. ಕ್ಲೂನಿ ಕಾನ್ವೆಂಟ್ ಅಂದರೆ ಮಲ್ಲೇಶ್ವರಂನಲ್ಲಿ ಇದೆಯಲ್ಲ, ಅದೇ ಸ್ಕೂಲ್. ICSE ಸಿಲೆಬಸ್ ಅನಿಸುತ್ತಲ್ವಾ? ನೀನು ಯಾವಾಗಿಂದ ಕವನಗಳನ್ನು ಬರೀತಾ ಇದೆಯಮ್ಮ? ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ. ಯಾವ ಭಾಷೆಯಲ್ಲಿ ಬರೀತಾ ಇದೆಯಾ? ಕನ್ನಡ. ವೈಭವಶ್ರೀ, ಇವಾಗ ಯಾವ ಕವನ ಓದ್ತಾ ಇದೆಯಾ ಮೊದಲನೇದಾಗಿ ನಮ್ಮ ಹತ್ರ? ನಾನು ಅಮ್ಮ ಅನ್ನೋ ಕವನವನ್ನು ಓದುತ್ತೇನೆ. ಕವನ ಅಮ್ಮ. ಅಮ್ಮ ನಮ್ಮ ಮೊದಲ ದೇವ. ಬೆಳಗ್ಗೆ ಎದ್ದಾಗ ಬಾಯಿಯಿಂದ ಬರುವ ಮೊದಲ ಪದವೇ ಅಮ್ಮ. ನಮ್ಮ ಕರುಣಾಮಯಿ ಅಮ್ಮ. ಪ್ರೀತಿ ಮಮತೆಯ ಸಾಗರದವಳು ಅಮ್ಮ. ನೋವಿನಲ್ಲಿ ನಗು, ಕೋಪದಲ್ಲಿ ಧೈರ್ಯ ಹೇಳುವ ಅಮ್ಮ. ಅವಳನ್ನು ಕಳೆದುಕೊಂಡರೆ ಜೀವನವೇ ಇಲ್ಲ. ಮಕ್ಕಳಿಗೆ ಪಂಚಪ್ರಾಣವೇ ಅಮ್ಮ. ಓಕೆ. ಇದು ತಾಯಿಯ ಬಗ್ಗೆ ಬರೆದಿರುವಂತಹ ಕವನ. ಇದು ನಿನ್ನ ಮೊದಲ ಕವನನ ಅಥವಾ ಹೇಗೆ? ಇದು ನನ್ನ ಮೊದಲ. ಓಕೆ. ಇನ್ನೊಂದು ವೈಭವಶ್ರೀ, ಈಗ ನಿನ್ನ ಮಾತೃಭಾಷೆ ಯಾವುದಮ್ಮ? ನನ್ನ ಮಾತೃಭಾಷೆ ತೆಲುಗು. ನೀನು ಬರೀತಾ ಇರೋದು ಕನ್ನಡದಲ್ಲಿ. ವೀಕ್ಷಕರೇ, ಇಲ್ಲಿ ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. ವೈಭವಶ್ರೀ ಮಾತೃಭಾಷೆ ತೆಲುಗು ಆದ್ರೂ ಪಾಪ ಕನ್ನಡದಲ್ಲಿ ಕವನಗಳನ್ನು ಬರೆದಾಳೆ. ಸಾಕಷ್ಟು ತಪ್ಪಿಲ್ದಂಗೆ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಇದಕ್ಕೆ ನಾವೆಲ್ಲ ಕನ್ನಡಿಗರಾಗಿ ಒಬ್ಬ ಆಂಧ್ರ ಪ್ರದೇಶದಿಂದ ಬಂದು ಸೆಟ್ಲಾಗಿರುವ ಕುಟುಂಬದಿಂದ ಬಂದಂತಹ ಹುಡುಗಿ ಕನ್ನಡದಲ್ಲಿ ಕವನ ಬರೀತಾಳೆ ಅಂದರೆ ನಮಗೆ ಹೆಮ್ಮೆಯ ವಿಷಯ. ಕನ್ನಡಿಗರಿಗೂ ಅಷ್ಟೇ, ತೆಲುಗು ಮಾತೃಭಾಷಿಕರಿಗೂ ಅಷ್ಟೇ. ಹಾಗಾಗಿ ನಾವೆಲ್ಲ ವೈಭವಶ್ರೀಗೆ ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕು. ಇವಾಗ ನೀನು ತೆಲುಗಲ್ಲೂ ಏನಾದರೂ ಕವನ ಬರೆಯೋ ಐಡಿಯಾ ಇದೆಯಾ ನಿಮಗೆ? ಇಲ್ಲ. ಅದು ಬಿಟ್ಟು ಇಂಗ್ಲೀಷಲ್ಲಾಗಲಿ ಹಿಂದಿನಲ್ಲಾಗಲಿ? ಇಂಗ್ಲೀಷಲ್ಲಿ ಬರೆಯೋ ಐಡಿಯಾ ಇದೆ. ಯಾಕೆಂದರೆ ಕ್ಲೂನಿ ಕಾನ್ವೆಂಟ್ ಹುಡುಗಿರು ಅಂದರೆ ಸಾಮಾನ್ಯಕ್ಕೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಅಲ್ಲಿ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಕೇಳಲ್ಪಟ್ಟಿದೆ. ಇವಾಗ ಯಾವ ಕವನ ಓದ್ತಾ ಇದೆಯಮ್ಮ? ಇವಾಗ ನನ್ನ ಭಾರತ ಅನ್ನೋ ಕವನವನ್ನು ಓದುತ್ತಾ ಇದ್ದೆ. ನನ್ನ ಭಾರತ. ನನ್ನ ಭಾರತ ಮಾತೆ ಮಹಾನ್, ಸೌಂದರ್ಯದ ಈ ಪವಿತ್ರ ಸ್ಥಾನ. ಹಸಿರು ಹೊಲ, ಬೆಟ್ಟ ಗುಡ್ಡ, ನದಿಗಳ ನಾದ, ಮನದ ಮುದ್ದು. ನನ್ನ ಭಾರತ ಮಾತೆ ಮಹಾನ್, ಸೌಂದರ್ಯದ ಈ ಪವಿತ್ರ ಸ್ಥಾನ. ಕೇಸರಿ ಬಿಳಿ ಹಸಿರು ಧ್ವಜ, ಏಕತೆಯ ನಮ್ಮ ಮಹಾಬಲ. ಪ್ರೀತಿ ಶಾಂತಿ ಸೇವೆಯ ದಾರಿ, ಜಗಕ್ಕೆ ಬೆಳಕು ನನ್ನ ಭಾರತ ಬಾರಿ. ನನ್ನ ಭಾರತ ಮಾತೆ ಮಹಾನ್, ಸೌಂದರ್ಯದ ಈ ಪವಿತ್ರ ಸ್ಥಾನ. ಭಾರತ ನನ್ನ ಹೆಮ್ಮೆ ಸದಾ, ಜೈ ಹಿಂದ್ ಎಂಬುದು ನನ್ನ ನುಡಿಯ ಸದಾ. ಜೈ ಹಿಂದ್ ಎಂಬುದು ನನ್ನ ನುಡಿಯ ಸದಾ. ಜೈ ಹಿಂದ್ ಎಂಬುದು ನನ್ನ ನುಡಿಯ ಸದಾ. ತುಂಬ ಚೆನ್ನಾಗಿತ್ತು. ವೀಕ್ಷಕರೇ, ಗಮನದಲ್ಲಿಟ್ಕೊಳ್ಳಿ, August 15 ಹತ್ರ ಬರ್ತಾ ಇದೆ, ಸ್ವಾತಂತ್ರ್ಯ ದಿನಾಚರಣೆ. ಹಾಗಾಗಿ ನಮ್ಮ ಭಾರತ ಮಾತೆ ಬಗ್ಗೆ ಈ ವೈಭವಶ್ರೀ ಹುಡುಗಿ ಬರೆದಿರುವಂಥ ಒಂದು ಕವನ ತುಂಬ ನೋಡಿ. ಮಕ್ಕಳಲ್ಲಿ ಈ ಪೇಟ್ರಿಯಾಟಿಸಮ್ ಅಥವಾ ದೇಶಭಕ್ತಿ ಅನ್ನೋದನ್ನು ಎಲ್ಲರೂ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ. ಫ್ರೀಡಮ್ ಫೈಟಲ್ಲಿ ಇವಾಗ ನಾವ್ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಅಥವಾ ಯಾರು ಬಾರ್ಡರ್ಗೆ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿಂದಲೇ ಕಥೆಗಳ ಮೂಲಕ, ಕವನದ ಮೂಲಕ, ಆರ್ಟಿಕಲ್ಸ್ಗಳ ಮೂಲಕ ನಾವು ನಮ್ಮ ದೇಶಭಕ್ತಿಯನ್ನು ನಾವು ವ್ಯಕ್ತಪಡಿಸ್ಬೋದು. ಅದೇ ರೀತಿ ವೈಭವಶ್ರೀ ಪಾಪ ಕನ್ನಡದಲ್ಲಿ ಕಷ್ಟಪಟ್ಟು ಓದ್ತಾ ಇದ್ರೂ ತಪ್ಪಿಲ್ದಂಗೆ ಸಾಧ್ಯವಾದಷ್ಟು ನಮ್ಮ ಒಂದು ಮಾತೃಭಾಷೆ ಕರ್ನಾಟಕದ ಅಧಿಕೃತ ಭಾಷೆಯಲ್ಲೇ ಈ ಭಾರತದ ಬಗ್ಗೆ ಕವನವನ್ನು ಬರೆದಿದ್ದಾಳೆ. ನೆಕ್ಸ್ಟ್, ಈಗ ನೀನೇನಾದರೂ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಏನಾದರೂ ನಮ್ಮ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರಿಗೆ ಹೇಳೋದಿದೆಯಾ? ಅದು ಮುಂದೆ ಎಲ್ಲ ಬ್ರಿಟಿಷ್ ಅವರು ತುಂಬ ಕಷ್ಟಪಡಿಸ್ತಾ ಇದ್ರು. ಆಮೇಲೆ ಇಂಡಿಪೆಂಡೆನ್ಸ್ ಡೇ ಬಂದಮೇಲೆ ಎಲ್ಲ ಚೇಂಜ್ ಆಯಿತು. ಅವರು ಹೋರಾಟವನ್ನು ಸ್ಟಾರ್ಟ್ ಮಾಡಿದಾಗ ಎಲ್ಲ ಚೇಂಜ್ ಆಯಿತು. ಬ್ರಿಟಿಷ್ ಅವರಿಗೆ ಹೋಗ್ಬಿಟ್ಟು. ಓಕೆ. ಅಂದರೆ ನಿನಗೇನು ಓದಿದೆಯಾ ಅದನ್ನು ಹೇಳ್ತಾ ಇದ್ದೆ. ಜನರಲ್ ಆಗಿನ ನೀವು ಏನು ಪಾಠ್ಯ ಪುಸ್ತಕದಲ್ಲಿ ಓದಿದೆಯಾ ಅದನ್ನು ಹೇಳ್ತಾ ಇದ್ದೆ. ಓಕೆ. ಈಗ ಮುಂದಿನ ಕವನ ಯಾವುದಮ್ಮ? ಮುಂದಿನ ಕವನ ಸ್ವಾತಂತ್ರ್ಯ ಹೋರಾಟಗಾರ. ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಹೆಮ್ಮೆ, ಧೈರ್ಯದ ರೂಪ,
ಸ್ವಾತಂತ್ರ್ಯವೇ ಅವರ ಕನಸಿನ ದೀಪ. ತ್ಯಾಗದಿಂದ ಗೆದ್ದರು ನಮ್ಮ ಹಕ್ಕು, ಭಾರತಕ್ಕೆ ತಂದರು ಹೊಸ ಬೆಳಕು. ಸತ್ಯ ಧೈರ್ಯವೇ ಅವರ ಆಯುಧವಾಯಿತು, ದೇಶ ಪ್ರೇಮವೇ ಅವರ ಉಸಿರಾಯಿತು. ಅವರ ಸೇವೆ ಸದಾ ಅಮರ. ಸ್ವಾತಂತ್ರ್ಯ ಹೋರಾಟಗಾರಿಗೆ ನನ್ನ ಸದಾ ನಮನ. ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಈ ಹುಡುಗಿ ಹೇಳಿದ್ದಾಳೆ. ವೈಭವಶ್ರೀ, ಇವಾಗ ನಿಮ್ಮ ತಂದೆಯವ್ರ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಿಮ್ಮ ತಂದೆಯವರ ಹೆಸರೇನು, ಏನ್ ಮಾಡ್ತಾ ಇದ್ದಾರೆ? ನಮ್ಮ ತಂದೆಯವರ ಹೆಸರು ಶಿವಕುಮಾರ್. ಅವರು ಆಫೀಸಲ್ಲಿ ಪ್ರೈವೇಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ. ತಾಯಿಯವ್ರು ಏನ್ ಮಾಡ್ತಾರಮ್ಮ? ತಾಯಿ ಹೋಮ್ ವೈಫ್. ಓಕೆ, ಸರಿ, ಹೋಮ್ ಮೇಕರ್. ಓಕೆ, ಮುಂದೆ ನಿನಗೆ ಏನಾಗಬೇಕು ಅಂತ ಇದೆಯಮ್ಮ? ಏನು ಓದಬೇಕು, ಏನು ಜಾಬ್ ಹೋಗ್ಬೇಕಂತ ಇದೆ? ಮುಂದೆ ನಾನು ಸೈನ್ಸ್ ತಗೊಂಡು ಸೈಂಟಿಸ್ಟ್ ಆಗಬೇಕಂತ ಆಸೆ. ಓಕೆ, ಆದರೆ ಇದು ಪ್ರತಿಭೆ ಅಂದರೆ ಕವನ ಬರೆಯೋ ಪ್ರತಿಭೆ ಎಲ್ಲರಿಗೂ ಬರಲ್ಲ. ಕಥೆಗಳನ್ನಾದರೂ ಬರೀತಾರೆ, ಆರ್ಟಿಕಲ್ಸ್ ಆದರೂ ಬರೀತಾರೆ. ಕವನ ಬರೆಯೋಕ್ಕೆ ಸ್ಪೆಷಲ್ ಟ್ಯಾಲೆಂಟ್ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯಕ್ಕೆ. ನಾನು ಸಹಿತ ಕವನ ಬರೆಯೋಳ, ಕವನ ಜಾಸ್ತಿ ಬರೆದಿಲ್ಲ. ಸೊ ಈ ಒಂದು ಏನು ಪ್ರತಿಭೆ ಇದೆ ನಿಂದು, ಕತೆ ಕವನಗಳನ್ನು ಬರೆಯೋದು, ಇದನ್ನ ನೀನು ಕಂಟಿನ್ಯೂ ಮಾಡ್ತೀಯಾ ಅಥವಾ ಇಲ್ಲಿಗೆ ಹೇಗೆ? ಇಲ್ಲ, ಕಂಟಿನ್ಯೂ. ಓಕೆ, ಮುಂದೆ ಏನಾದರೂ ಇದನ್ನು ಬುಕ್ ಪಬ್ಲಿಷ್ ಮಾಡಬೇಕು ಆ ಥರ ಏನಾದರೂ ಐಡಿಯಾ ಇದೆಯಾ? ಇಲ್ಲ, ಇನ್ನೂ ಆಗಿಲ್ಲ, ಮಾಡ್ತೀನಿ. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಲ್ಲ ವೈಭವಶ್ರೀ ನಮ್ಮ ಸ್ಟುಡಿಯೋಗೆ ಬಂದು ಯಾವ ರೀತಿಯಲ್ಲಿ ಈ ಮಗು ತುಂಬ ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದನ್ನ ಇವಾಗ ಒಂದು ರೀತಿ ಬರಹದ ರೂಪಕ್ಕೆ ತಂದು ನಮ್ಮ ಸ್ಟುಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇವರಿಗೆ ನಮ್ಮ VK ಡಿಜಿಟಲ್ ನ್ಯೂಸ್ ತಂಡದ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾಗಿಯೂ ಸಹಿತ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವೈಭವಶ್ರೀ ಹೇಗೆ ನಮ್ಮ ಸ್ಟುಡಿಯೋಗೆ ಬಂದು ಕವನಗಳನ್ನು ವಾಚನ ಮಾಡಿದ್ರು ಅಂತ. ಇದೇ ರೀತಿ ನಿಮ್ಮಲ್ಲಿಯೂ ಅಂದರೆ ವೀಕ್ಷಕರೇ, ನಿಮ್ಮಲ್ಲೂ ಬಾಲ ಪ್ರತಿಭೆಗಳಿದ್ರೆ ಖಂಡಿತ ನಮ್ಮ ಸ್ಟುಡಿಯೋಗೆ ಬನ್ನಿ. ನಾವೊಂದು ಆಪರ್ಚುನಿಟಿ ಕೊಡ್ತೇವೆ, ನಿಮಗೆ ಅವಕಾಶವನ್ನು ಕೊಡ್ತೇವೆ. ನಿಮ್ಮ ಒಂದು ಪ್ರತಿಭೆಯನ್ನು ನಾವಿಲ್ಲಿ ಇಂಟರ್ವ್ಯೂ ಮುಖಾಂತರ ಹೊರತರ್ತೇವೆ. ನಿಮ್ಮ ಒಂದು ಪ್ರತಿಭೆಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಇದೇ ರೀತಿ ಸಾಕಷ್ಟು ವಿಷಯಗಳೊಂದಿಗೆ ಬರ್ತೇವೆ, ವಿಭಿನ್ನವಾದ ಪ್ರಯೋಗಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ VK ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮೆಲ್ಲರ ಚಾನಲ್ ಹಾಗೂ ಇದು ಜನಪರ ಚಾನಲ್. ಧನ್ಯವಾದಗಳು ವೀಕ್ಷಕರೇ, VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.